ಹಾಯ್ ಫ್ರೆಂಡ್ಸ್, ಭಾರ್ಗವಿ LLB ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಒಂದು ದೊಡ್ಡ ಇತಿಹಾಸವೇ ತಿರುವು ಪಡೆದುಕೊಂಡಿದೆ. ಇಷ್ಟು ದಿನ ಕೋರ್ಟಿನಲ್ಲಿ ಯಾರಿಗೂ ಸೋಲದ ಸಿಂಹದಂತೆ ಇದ್ದ JP ಪಾಟೀಲ್ ಅವರ ಇಡೀ ಸಾಮ್ರಾಜ್ಯ ಇವತ್ತು ಧೂಳಿಪಟವಾಗಿದೆ. ಸಂಚಿಕೆ ಆರಂಭದಲ್ಲಿ ಬೃಂದಾ ತನ್ನ ಅತ್ತೆ ಗಂಗಾ ಜೊತೆ ನಿಂತು ಬೀಗುತ್ತಿರುತ್ತಾಳೆ. ನಾನು ತೋಡಿರುವ ಹಳ್ಳಕ್ಕೆ ಕೇವಲ ಭಾರ್ಗವಿ ಮಾತ್ರವಲ್ಲ, ಈ ಇಡೀ ಕುಟುಂಬವೇ ಬೀಳಲಿದೆ ಎಂದು ರಹಸ್ಯ ಪ್ಲಾನ್ ಬಗ್ಗೆ ಮಾತನಾಡುತ್ತಾಳೆ. ಆದರೆ ಮುಂದೇನಾಗಲಿದೆ ಎಂಬ ಸಣ್ಣ ಸುಳಿವು ಕೂಡ ಆಕೆಗೆ ಇರುವುದಿಲ್ಲ. ಅಷ್ಟರಲ್ಲೇ JP ಪಾಟೀಲ್ ಅವರ ಮನೆಗೆ ಫೈಲ್ಗಳನ್ನು ಹಿಡಿದುಕೊಂಡು ಅಪರಿಚಿತ ವ್ಯಕ್ತಿಯೊಬ್ಬ ನುಗ್ಗಿ ಬರ್ತಾನೆ. ನಿಮ್ಮ ಮನೆ ಇನ್ಮುಂದೆ JJ ಕನ್ಸ್ಟ್ರಕ್ಷನ್ ಕಂಪನಿಗೆ ಸೇರಿದ್ದು, ಈಗಲೇ ಮನೆ ಖಾಲಿ ಮಾಡಿ ಹೊರಡಿ ಎಂದು ಆರ್ಡರ್ ಮಾಡ್ತಾನೆ. JP ಮತ್ತು ಅರ್ಜುನ್ ತಾವು ಮನೆ ಮಾರಿಯೇ ಇಲ್ಲ ಎಂದು ವಾದಿಸಿ ಪೊಲೀಸರಿಗೆ ಫೋನ್ ಮಾಡಲು ಹೋದಾಗ ಅಸಲಿ ಟ್ವಿಸ್ಟ್ ಎದುರಾಗುತ್ತದೆ. ಇಬ್ಬರು ಬಾಡಿಗಾರ್ಡ್ಗಳ ಜೊತೆ ಜಗನ್ ವಿಲನ್ ತರಹ ಸ್ಟೈಲ್ ಆಗಿ ಮನೆಗೆ ಒಳಗಡೆ ಬರುತ್ತಾನೆ. ಭಾರ್ಗವಿಗೆ ಜಗನ್ ತಮಗೆ ಸುಳ್ಳು ಹೇಳಿ ಆಸ್ತಿ ಪೇಪರ್ಗಳಿಗೆ ಸಹಿ ಹಾಕಿಸಿಕೊಂಡಿದ್ದ ಹಳೆ ನೆನಪು ಮುನ್ನುಗ್ಗಲೆಗೆ ಬರುತ್ತದೆ. ಜಗನ್ ಅಹಂಕಾರದಿಂದ ಇದು 100ಕ್ಕೆ 100ರಷ್ಟು ಪ್ಯೂರ್ ಬಿಸ್ನೆಸ್, ಈ ಮನೆ ಈಗ ನನ್ನದು ಎಂದು ಕೂಗುತ್ತಾನೆ. ಅಣ್ಣ JP ಪಾಟೀಲ್ ಕಷ್ಟ ಕಾಲದಲ್ಲಿ ಸಹಾಯ ಮಾಡಲು ಬಂದ ತಮ್ಮನೇ ಇಷ್ಟೊಂದು ದ್ರೋಹ ಮಾಡಿದ್ದನ್ನು ಕಂಡು ಜರ್ಜರಿತರಾಗ್ತಾರೆ. ಇಷ್ಟು ದಿನ JP ನೆರಳಿನಲ್ಲಿ ತನಗೆ ಗೌರವ ಸಿಗಲಿಲ್ಲ ಎಂಬ ದ್ವೇಷ ಸಾಧಿಸಿ ಜಗನ್ ಅಟ್ಟಹಾಸ ಮೆರೆಯುತ್ತಾನೆ. ಇನ್ನೊಂದೆಡೆ ತನ್ನ ಪ್ಲಾನ್ ಯಶಸ್ವಿ ಆಯಿತು ಎಂದುಕೊಂಡು ಸಾಕ್ಷಿಯ ರೂಮಿಗೆ ಬರುವ ಬೃಂದಂಗೆ ದೊಡ್ಡ ಶಾಕ್ ಕಾದಿರುತ್ತದೆ. ಸಾಕ್ಷಿ ಜೋರಾಗಿ ನಗುತ್ತಾ, ನೀನು ಕೊಟ್ಟ ಯಾವ ಮಾತು ಉಳಿಸಿಕೊಂಡಿಲ್ಲ, ಹಾಗಾಗಿ ನಿನಗೆ ಯಾವುದೇ ಆಸ್ತಿ ಸಿಗಲ್ಲ, ಗೆಟ್ ಔಟ್ ಎಂದು ಬೃಂದಾಳನ್ನು ನಾಯಿಯಂತೆ ಮನೆಯಿಂದ ಹೊರಹಾಕ್ತಾಳೆ. ದ್ರೋಹ ಮಾಡಲು ಹೋದ ಬೃಂದ ಕೊನೆಗೆ ದ್ರೋಹವೇ ಸಿಗುತ್ತದೆ. ಕೊನೆಯಲ್ಲಿ ಜಗನ್ ತನ್ನ ಹೆತ್ತ ತಾಯಿಗೆ ಗೌರವ ಕೊಡದೆ ನನ್ನ ಮನೆ ಜೊತೆ ಅರಮನೆಯಲ್ಲಿ ಇರುತ್ತೀರೋ ಅಥವಾ ಬೀದಿಗೆ ಬೀಳುವ JP ಜೊತೆಗೆ ಹೋಗುತ್ತೀಯೋ ನಿರ್ಧರಿಸು ಎಂದು ಕೀಳಾಗಿ ಮಾತನಾಡುತ್ತಾನೆ. ಮಗನ ಅತಿಯಾದ ಅಹಂಕಾರವನ್ನು ಸಹಿಸದ ಶಕುಂತಲಾ ದೇವಿ ಜಗನ್ನ ಕಪಾಳಕ್ಕೆ ಬಲವಾಗಿ ಒಂದು ಬಾರಿಸ್ತಾರೆ. ಭಾರ್ಗವಿ ತಾಯಿಗೆ ಇಲ್ಲೇ ಇರಲು ವಿನಂತಿಸಿದರೂ ಶಕುಂತಲಾ ದೇವಿ ಮಾತ್ರ ಇಟ್ಟಿಗೆ ಮಣ್ಣಿನ ಗೋಡೆ ಮನೆ ಅಲ್ಲ, ನನ್ನ ಮಗ JPನೇ ನನ್ನ ದೊಡ್ಡ ಆಸ್ತಿ ಎಂದು ಹೇಳಿ ಗಂಡು ಮೆಟ್ಟಿನ ಹೆಜ್ಜೆಯನ್ನಿಟ್ಟು JP ಜೊತೆ ಹೊರಡುತ್ತಾರೆ. ಇಲ್ಲಿಗೆ ಇವತ್ತಿನ ರೋಮಾಂಚನಕಾರಿ ಸಂಚಿಕೆ ಮುಗಿಯುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ನಿಮಗೆ ಯಾವ ಸೀರಿಯಲ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನಾನು ಅದರ ಅಪ್ಡೇಟ್ ಆಗ್ತೇನೆ. ಧನ್ಯವಾದಗಳು.